ಹಾಯ್ ಸ್ನೇಹಿತರೆ, ನಮಸ್ಕಾರ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ನಮ್ಮ ಶಾಪ್ಗೆ ಒಂದು ಫೋನ್ ಬಂದಿದೆ. ಸೊ ವಿವೋ Y71. ಸರ್, ಡಿಸ್ಪ್ಲೇ ಏನು ಬರ್ತಾ ಇಲ್ಲ ನೋಡಿ ಅಂತ ಕೊಟ್ಟರು. ಸೊ ಫೋನ್ ಕಂಪ್ಲೀಟ್ ಆಗಿ ಆನ್ ಆಗ್ತಾ ಇದೆ, ಡಿಸ್ಪ್ಲೇ ಏನು ಬರ್ತಾ ಇಲ್ಲ. ಡಿಸ್ಪ್ಲೇ ಇದು ಬ್ರೋಕನ್ ಇಲ್ಲ, ಏನಿಲ್ಲ, ಚೆನ್ನಾಗಿದೆ. ಸೊ ಆದರೂ ಡಿಸ್ಪ್ಲೇ ಬರ್ತಾ ಇಲ್ಲ. ಸೊ ನಾನು ಹೊಸ ಡಿಸ್ಪ್ಲೇ ಚೇಂಜ್ ಮಾಡಿ ನೋಡಿದೆ. ಸೊ ಆಗಲೂ ಡಿಸ್ಪ್ಲೇ ಬರ್ತಿಲ್ಲ. ಸೊ ನಿಮಗೂ ಶಾಪ್ ಅವ್ರಿಗೆ ಇದೇ ರೀತಿ ಫೋನ್ಸ್ ಬರುತ್ತೆ. ಹೊಸ ಡಿಸ್ಪ್ಲೇ ಹಾಕಿದ್ರು ಕೂಡ ನಿಮಗೆ ಡಿಸ್ಪ್ಲೇ ಇಲ್ಲಿ ಏನು ಬರಲ್ಲ, ಬ್ಲಾಂಕ್ ಸ್ಕ್ರೀನ್ ಬರುತ್ತೆ. ಸೊ ಈಗ ನಿಮಗೆ ಇದು ಏನು ಇಶ್ಯೂ ಅಂತ ಸ್ವಲ್ಪ ಟೆನ್ಷನ್ ಆಗುತ್ತೆ. ಸ್ನೇಹಿತರೆ, ಈಗ ಡಿಸ್ಪ್ಲೇ ಬರ್ತಾ ಇಲ್ಲ ಅಂದ್ರೆ ನಿಮಗೆ ಗ್ರಾಫಿಕ್ಸ್ ಸೆಕ್ಷನ್ ಅಲ್ಲೂ ಪ್ರಾಬ್ಲಮ್ ಇರ್ಬೋದು, ಲೈಟಿಂಗ್ ಸೆಕ್ಷನ್ ಅಲ್ಲೂ ಪ್ರಾಬ್ಲಮ್ ಇರ್ಬೋದು. ಸೊ ಯಾವ್ದ್ರಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ, ಒಂದು ವಿಚಾರ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಈ ಫೋನ್ ಅಲ್ಲಿ ಫೋನ್ ಆನ್ ಆಗಿ ಸ್ವಲ್ಪ ಇಲ್ಲಿ ಚಿಕ್ಕದಾಗಿ ಸ್ವಲ್ಪ ಲೈಟ್, ಕಡಿಮೆ ಲೈಟ್ ಅಲ್ಲಿ ವಿವೋ ಅಂತ ಏನೋ ಲೋಗೋ ಬಂದ್ರೆ ನಮ್ಗೆ ಕನ್ಫರ್ಮ್ ಆಗುತ್ತೆ ಇದು ಲೈಟಿಂಗ್ ಸೆಕ್ಷನ್ ಪ್ರಾಬ್ಲಮ್. ಸೊ ಇದರಲ್ಲಿ ಬೂಸ್ಟ್ ಕಾಯಿಲ್ ಇನ್ನೊಂದು ಮತ್ತೊಂದು ಏನೋ ಒಂದು ಲೈಟಿಂಗ್ ಏನೋ ಒಂದು ಚೇಂಜ್ ಮಾಡಿದ್ರೆ ಇದರಲ್ಲಿ ಲೈಟಿಂಗ್ ಸೆಕ್ಷನ್ ಪ್ರಾಬ್ಲಮ್ಸ್, ಲೈಟಿಂಗ್ ಬರುತ್ತೆ, ಲೈಟಿಂಗ್ ಸೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಕನ್ಫರ್ಮ್ ಮಾಡಬಹುದು. ಬಟ್ ಕಂಪ್ಲೀಟ್ ಬ್ಲಾಂಕ್ ಬಂದಾಗ ಇದು ಗ್ರಾಫಿಕ್ಸ್ ಅಥವಾ ಲೈಟಿಂಗ್ ಸೆಕ್ಷನ್ ಪ್ರಾಬ್ಲಮ್ ಅಂತ ನಮಗೆ ಕಂಡುಹಿಡಿಯಕ್ಕೆ ಕಷ್ಟ ಆಗುತ್ತೆ. ಸೊ ಈ ಟೈಮಲ್ಲಿ ಏನ್ ಮಾಡಬೇಕು, ಸಿಂಪಲ್ ಟ್ರಿಕ್ಸ್ ಸ್ನೇಹಿತರೆ ಬಂದು ತಿಳಿಸ್ಕೊಡ್ತೀನಿ ನಿಮ್ಗೆ. ಸಿಂಪಲ್ ಆಗಿ ಇದು ಲೈಟಿಂಗ್ ಪ್ರಾಬ್ಲಮ್ ಅಥವಾ ಗ್ರಾಫಿಕ್ಸ್ ಪ್ರಾಬ್ಲಮ್ ಅಂತ ಯಾವ ರೀತಿ ತಿಳ್ಕೊಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಫಸ್ಟು ನಾವು ಯಾವ ಫೋನ್ ರಿಪೇರಿ ಮಾಡ್ತೀವೋ ಆ ಫೋನ್ನ ಡಿಸ್ಪ್ಲೇ ನಮಗೆ ಬೇಕಾಗುತ್ತೆ. ಅದರ ಬ್ಯಾಕ್ ಸೈಡಲ್ಲಿ ನೋಡಿ 3 ಲೆಗ್ ಸ್ಟ್ರಿಪ್ನ ಒಂದು ಸೋಲ್ಡರ್ ಮಾಡಿದ್ದಾರೆ. ಅದು 3 ಲೆಗ್ ಇರ್ಬೋದು, 2 ಲೆಗ್ ಇರ್ಬೋದು ಅಥವಾ 4 ಲೆಗ್ ಇರ್ಬೋದು, ಅದು ಮ್ಯಾಟ್ರ್ ಆಗಲ್ಲ. ಅಲ್ಲಿ ಹಿಂದೆಗಡೆ A, K1, K2 ಈ ರೀತಿ ನಂಬರ್ಸ್ ಬರೆದಿರುತ್ತೆ. ಎ ಅಂದರೆ ಆ್ಯನೋಡು, ಕೆ ಅಂದರೆ ಕ್ಯಾಥೋಡ್. ಆ್ಯನೋಡ್ ಅಂದರೆ ನಮಗೆ ಪಾಸಿಟಿವ್ ಲೈನ್ ಆಗಿರುತ್ತೆ, ಕ್ಯಾಥೋಡ್ ಅಂದರೆ ಅದು ನೆಗೆಟಿವ್ ಲೈನ್ ಆಗಿರುತ್ತೆ. ಸೊ ನಾವು ಸಪ್ಲೈ ಕೊಡಬೇಕಾದ್ರೆ ಆ್ಯನೋಡ್ ಲೈನಲ್ಲಿ ಪಾಸಿಟಿವ್ ಸಪ್ಲೈ ಕೊಡಬೇಕು, ಕ್ಯಾಥೋಡ್ ಲೈನಲ್ಲಿ ನೆಗೆಟಿವ್ ಸಪ್ಲೈ ಕೊಡಬೇಕು. ಸೊ ಮುಂದೆ ನಾನು ಎಷ್ಟು ವೋಲ್ಟೇಜ್ ಕೊಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ನಿಮಗೆ ಮೈಕ್ರೋಸ್ಕೋಪಲ್ಲಿ ನನಗೆ ಆ್ಯನೋಡ್ ಕ್ಯಾಥೋಡ್ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಡಿಸ್ಪ್ಲೇ ಕನೆಕ್ಟರ್ನ ಕನೆಕ್ಟ್ ಮಾಡಿದೆ, ಬ್ಯಾಟ್ರಿನೂ ಕನೆಕ್ಟ್ ಮಾಡಿದೆ. ಇಲ್ಲಿ ಈ ಸ್ಟ್ರಿಪ್ಪಿಂದ ಈ ಲೈಟಿಂಗ್ ಇದೆಯಲ್ವಾ, ಇದನ್ನು ಸಪ್ರೇಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿ ಸಪ್ರೇಟ್ ಮಾಡಿ ಇಲ್ಲಿ ಹಿಂದೆಗಡೆ ಟೇಪ್ ಹಾಕಿದ್ದೀನಿ. ಸೊ ನಿಮ್ಮ ಹತ್ರ DC ಮಿಷಿನ್ ಇರಬೇಕಾಗುತ್ತೆ, ಓಕೆನಾ. ಇಲ್ಲಿ ನಾವು ವೋಲ್ಟೇಜ್ ಮತ್ತು ಇಲ್ಲಿ ಆ್ಯಂಪಿಯರು. ಸೊ ಇಲ್ಲಿ ವೋಲ್ಟೇಜಲ್ಲಿ ನೀವು 17ಇಂದ ಸೆಟ್ ಮಾಡ್ಕೊಳ್ಳಿ. ಆ್ಯಂಪಿಯರ್ 2ನೇ ಇರಲಿ, ಚೇಂಜ್ ಮಾಡಬೇಡಿ. ಇಲ್ಲಿ ವೋಲ್ಟೇಜ್ 17 ಟೆಸ್ಟ್ ಮಾಡಿ. ನಿಮಗೆ ಆಲ್ಮೋಸ್ಟ್ 17ನಲ್ಲಿ ಕೆಲವೊಂದು ಬರುತ್ತೆ, ಕೆಲವೊಂದು ಬರಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಮ್ಯಾಕ್ಸಿಮಮ್ ಅಪ್ಪ ಅಂದರೆ ನಾನು ಎಲ್ಲ ಚೆಕ್ ಮಾಡಿರೋ ಫೋನ್ಗೆಲ್ಲ ಒಂದು 23, 24 ಇಟ್ಕೊಂಡ್ರೆ ನಮಗೆ 24 ಸಾಕು, ಜಾಸ್ತಿ ಆಯಿತು. ಸೊ 24 ಇಷ್ಟು ವೋಲ್ಟೇಜು ಇಟ್ಕೊಂಡು ಆ್ಯಂಪಿಯರ್ ಇಷ್ಟು ಸೆಟ್ ಮಾಡಿಕೊಂಡು ಆನ್ ಮಾಡಿಕೊಂಡ್ರೆ ನಮಗೆ ಚೆಕ್ ಮಾಡ್ಬೋದು. ಈಗ ಇವೆರಡು ವೈರಲ್ಲಿ ನಾವು ಮಾಡಬೇಕಾಗಿರೋದೇನಪ್ಪ ಅಂದರೆ, ಸೊ ಫೋನ್ನ ನಾನು ಆನ್ ಮಾಡ್ತಾಯಿದ್ದೀನಿ. ಸೊ ಫೋನ್ ಆನ್ ಮಾಡಿದಾಗ ಒಂದು 2 ಮಿನಿಟ್ಸು ನಮಗೆ ಫೋನ್ ಅನ್ನೋದು ಲೈಟಿಂಗ್ ಹಂಗೇ ಇರುತ್ತಲ್ವಾ. ಸೊ ಈಗೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಸೊ ಪಾಸಿಟಿವ್ ಲೈನಲ್ಲಿ ಆ್ಯನೋಡ್ ಲೈನಲ್ಲಿ ರೆಡ್ನ ಪ್ಲಸ್ ಇಟ್ಬಿಟ್ಟು ಕ್ಯಾಥೋಡ್ ಲೈನಲ್ಲಿ ಮೈನಸ್ನ ಇದು ಮಾಡಿ ನೋಡಿ. ವಿವೋ ಬಂತಾ, ಕಾಣಿಸ್ತಿದೆ ಇಲ್ಲಿ ನೋಡಿ ವಿವೋ ಬಂತು. ತೆಗಿತೀನಿ, ಹೋಯ್ತು, ಮತ್ತೆ ಇಡ್ತೀನಿ ನೋಡಿ, ವಿವೋ ಲೋಗೋ ಬಂತಾ. ಸೊ ರೈಟ್ ಬರ್ತಾ ಇದೆಯಲ್ವಾ, ಆನ್ ಆಯಿತು. ಸೊ ಈಗ ನಿಮಗೆ ಕನ್ಫರ್ಮ್ ಆಯಿತು ಇದು ಲೈಟಿಂಗ್ ಸೆಕ್ಷನಲ್ಲಿ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಕನ್ಫರ್ಮ್ ಆಯಿತು. ಯಾವುದೇ ಮೊಬೈಲ್ ಟೆಕ್ನಿಷಿಯನ್ಗೆ ಇದು ಗ್ರಾಫಿಕ್ಸ್ ಪ್ರಾಬ್ಲಮ್ಮಾ, ಲೈಟಿಂಗ್ ಸೆಕ್ಷನ್ ಪ್ರಾಬ್ಲಮ್ ಅಂತ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಈ ಟ್ರಿಕ್ನ ನೀವು ಯೂಸ್ ಮಾಡಿ, ನಿಮಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ. ಇಲ್ಲಿ ವಿವೋ ಅನ್ನೋದು ಲೋಗೋ ಬಂತು, ನಮಗೆ ಕನ್ಫರ್ಮ್ ಆಯಿತು ಇದು ಲೈಟಿಂಗ್ ಸೆಕ್ಷನ್ ಪ್ರಾಬ್ಲಮ್ ಅಂತ. ಇನ್ ಕೇಸ್ ಏನು ಬರ್ತಿಲ್ಲ ಅಂದರೆ ಆಗ ನಾವು ಗ್ರಾಫಿಕ್ಸ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಗ್ರಾಫಿಕ್ಸ್ ಸೆಕ್ಷನ್ ಫಸ್ಟ್ ಸಾಲ್ವ್ ಮಾಡಬೇಕಾಗುತ್ತೆ, ಆಮೇಲೆ ಲೈಟಿಂಗ್ ಸೆಕ್ಷನ್ ಬರುತ್ತೆ, ಇಲ್ಲಾಂದ್ರೆ ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಸೊ ಈ ಕೇಸ್ನ ನಾನು ಮುಂದೆ ಫರ್ದರ್ ಸ್ಟಡಿ ಮಾಡಿ ಇದನ್ನ ನಾನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ.